ಇಲ್ಲಿ ಹೋಗೋ ಜೀವ ಅಮ್ಮ ಉಳಿಸ್ತಾಳೆ ಸ್ವಾಮಿ. ನಾನು ವ್ಯವಹಾರಕ್ಕೆ ವಿಚಾರವಾಗಿ ಬಂದಿದ್ದೆ. ಬಂದಾದ ಮೇಲೆ ಅವತ್ತಿಂದ ಇವತ್ತಿನವರೆಗೂ ಪ್ರತಿ ತಿಂಗಳು ನಾನು ಬರ್ತೀನಿ. ಆ ತಾಯಿ ಸನ್ನಿಧಾನದಲ್ಲಿ ಪೂಜೆ ಮಾಡಿಸ್ಕೊಂಡು ದರ್ಶನ ತೊಗೊಂಡು ಹೋಗ್ತೀನಿ. ಎಜುಕೇಷನ್ ಎಲ್ಲ ಆಗಿರ್ಬೋದು, ಇಲ್ಲ ಮಕ್ಕಳಿಲ್ಲದೆ ಬಂದು ಸಂತಾನ ಇಲ್ಲ ಅಂತ ಬಂದೊಂಥರ ಆಗಿರ್ಬೋದು, ಇಲ್ಲ ಕೆಲಸ ಕಾರ್ಯಗಳು ದುಡ್ಡು ಕಾಸುಗಳಲ್ಲಿ ಎಲ್ಲದರಲ್ಲೂ ಹೇಳಬೇಕು ಅಂತಂದರೆ ಎಲ್ಲರಿಗೂ ಒಳ್ಳೆಯದಾಗಿದೆ. ದೊಡ್ಡವರೊಬ್ಬರು ಸಿಕ್ಕಿ ಕಂದ ನೀ ಭಾಗ್ಯವಂತ ಆಗ್ತೀಯ ಅಂತ ಬುದ್ಧಿ ಹೇಳಿದ್ರು. ಹಾಯ್ ಫ್ರೆಂಡ್ಸ್, ನಾವಿವತ್ತು ಕಣೇಗೌಡನಹಳ್ಳಿ ಅಂತ ನೆಲಮಂಗಲ ತಾಲೂಕಲ್ಲಿರೋ ಪ್ಲೇಸ್ಗೆ ಹೋಗ್ತಿದ್ದೀವಿ. ಸೊ ಇಲ್ಲಿ ಒಂದು ತುಂಬ ಪವರ್ಫುಲ್ ಆದ ದೇವಸ್ಥಾನ ಇದೆಯಂತೆ. ನಾವಿವತ್ತು ಆ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ಬನ್ನಿ ಹೋಗೋಣ. ರೋಡ್ ನೋಡ್ಬೋದು ನೀವು, ತೋಟದ ಒಳಗಡೆಯಿಂದ ಹೋಗಬೇಕು. ಆಲ್ಮೋಸ್ಟ್ ನೆಲಮಂಗಲದಿಂದ ಒಂದು 4 to 5 ಕಿಲೋಮೀಟರ್ಸ್ ಆಗುತ್ತೆ. ಸೊ ಇಸ್ಲಾಂಪುರ ಎಲ್ಲ ದಾಟ್ಕೊಂಡು ಒಳಗಡೆ ಬರಬೇಕು. ದೇವಸ್ಥಾನ ಕಾಣಿಸ್ತಾ ಇದೆ. ಇಲ್ಲಿ ರಿಂಗ್ ರೋಡ್ ಸ್ಯಾಂಕ್ಷನ್ ಆಗಿದೆಯಂತೆ 2009ಅಲ್ಲಿ. ಸೊ ಅದ್ರ ಬಗ್ಗೆ ಕೂಡ ಮಾತಾಡೋಣ ಬನ್ನಿ. ಫಸ್ಟು ದೇವಸ್ಥಾನದ ಒಳಗಡೆ ಹೋಗಿ ಇದ್ರ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಕಣೇಗೌಡನಹಳ್ಳಿ ಅಂತ ನೆಲಮಂಗಲ ತಾಲೂಕು. ಸೊ ಇಲ್ಲಿ ಒಂದು ಪವರ್ಫುಲ್ ದೇವಸ್ಥಾನ ಇದೆಯಂತೆ, ಚೌಡೇಶ್ವರಿ ತಾಯಿ ದೇವಸ್ಥಾನ ಅಂತ. ಸೊ ಇದ್ರ ಬಗ್ಗೆ ತುಂಬ ಕೇಳ್ಪಟ್ಟಿದ್ದೀವಿ ನಾವು. ಅಕ್ಕಪಕ್ಕ ಸುತ್ತಮುತ್ತ ಹಳ್ಳಿಗಳಲ್ಲೆಲ್ಲ ತುಂಬ ಹೆಸರುವಾಸಿ ದೇವಸ್ಥಾನ. ಸೊ ಇಲ್ಲಿ ಏನು ವಿಶೇಷತೆ ಏನು ಎತ್ತ ಅಂತ ನೋಡ್ಕೊಂಬರೋಣ ಬನ್ನಿ. ಈ ವಿಡಿಯೋದಲ್ಲಿ ಅದರ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಿದ್ದೀನಿ ನಾನು, ಬನ್ನಿ ನೋಡೋಣ. ನಾವು ಹೋಗಿದ್ದು ಶುಕ್ರವಾರ, ಕರೆಕ್ಟಾಗಿ ಮಹಾಮಂಗಳಾರತಿ ಟೈಮ್ಗೆ ಹೋದೋ. ಸೊ ಒಳ್ಳೆ ದರ್ಶನ ಕೂಡ ಆಯಿತು. ಆವಾಗ ತಾನೇ ಅರ್ಚಕರು ಪೂಜೆ ಮಾಡ್ತಾಯಿದ್ರು. ತೊಂಬತ್ತೆರಡನೇ ವರ್ಷದಿಂದ ಒಂದು 40 ವರ್ಷ ಆಗಿರ್ಬೋದು. ಇಲ್ಲಿಂದ ನಾನು SLC ಓದಬೇಕಾದ್ರೆ ನನಗೆ ಇದು ಆ ಎಮ್ನವರು ಒಂದು ಆಹ್ವಾನ ಆಗಿ ನನಗೆ ಹೇಳ್ಕೊಟ್ಟಿರೋಂಥದ್ದು. ಇಲ್ಲಿನವರೆಗೂ ಯಾವುದೂ ಒಂದು ಲೋಪದೋಷಗಳು ಇಲ್ಲದಂತೆಯೇ ನಡ್ಸ್ಕೊಂಬಂದಿದ್ದೀನಿ 40 ವರ್ಷದಿಂದನೂ. ನಾವು ಒಂದು 320 ಅಡಿ ರೋಡ್ ಬಂದಿರೋ ಒಂದು ಇದರಿಂದ ದೇವಸ್ಥಾನವನ್ನು ಇದೇ ಜಾಗದಲ್ಲಿ ಮೇಲ್ಭಾಗಕ್ಕೆ ಸ್ಥಳಾಂತರಿಸಲಾಗಿದೆ. ಈಗ ಒಂದು 21, 22, 23 ನೂತನವಾಗಿ ಕಟ್ಟಿಸಿರೋಂಥ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮತ್ತು ಕುಂಭಾಭಿಷೇಕ ಎಲ್ಲ ಅದು ಈಗ ಇಟ್ಕೊಂಡಿದ್ದೇವೆ. ಇಲ್ಲಿ ಎಜುಕೇಷನ್ ಎಲ್ಲ ಆಗಿರ್ಬೋದು, ಇಲ್ಲ ಮಕ್ಕಳಿಲ್ಲದೆ ಬಂದು ಸಂತಾನ ಇಲ್ಲ ಅಂತ ಬಂದೊಂಥರ ಆಗಿರ್ಬೋದು, ಇಲ್ಲ ಕೆಲಸ ಕಾರ್ಯಗಳು ದುಡ್ಡು ಕಾಸುಗಳಲ್ಲಿ ಎಲ್ಲದರಲ್ಲೂ ಹೇಳಬೇಕು ಅಂತಂದರೆ ಎಲ್ಲರಿಗೂ ಒಳ್ಳೆಯದಾಗಿದೆ. 10ನೇ ಕ್ಲಾಸಲ್ಲಿ ಆಹ್ವಾನ ಆಯಿತು ಅಂತ ಅದ್ರ ಬಗ್ಗೆ ಹೇಳಿ ಸ್ವಲ್ಪ. 10ನೇ ತರಗತಿ ನಾನು ಓದ್ತಾ ಇರಬೇಕಾದ್ರೆ ಎಕ್ಸಾಮ್ ಇನ್ನೇನು ಒಂದು 2 ತಿಂಗಳಿತ್ತು ನನಗೆ. ಆ ಏನೋ ಓದ್ತಾ ಇರಬೇಕಾದ್ರೆ ನನಗೊಂದು ಆವೇಶ ಆದಂಗೆ ಆಯಿತು ಅಷ್ಟೇ. ಅಲ್ಲಿಂದ ನನಗೆ ಸ್ಟಾರ್ಟ್ ಆಗಿದ್ದು. ಒಂದು 8 ವರ್ಷ ನಾವು ಯಾರಿಗೂ ಇದನ್ನು ಕುರು ಕೊಟ್ಟಿರಲಿಲ್ಲ, ನನಗೆ ಈ ಥರ ಆಗ್ತಾಯಿದೆ ಅಂತ. ನಾವು ಅದನ್ನು ಮುಚ್ಚಿಟ್ಕೊಂಡಿದ್ವಿ, ತೋರಿಸ್ಬಾರ್ದು ಇದನ್ನು. ನಾವು ಇಂದಕ್ಕೆ ಪೂಜಾರರಾಗಿಲ್ಲ, ಮುಂತಿ ಪೂಜಾರರಾಗಿಲ್ಲ, ಇದು ತೋರಿಸ್ಬಾರ್ದು ಇದನ್ನು ಅಂದ್ಬಿಟ್ಟು ನಾವು ಮುಚ್ಕೊಂಡಿದ್ವಿ. ಆದರೆ ನಾವು ತಡ್ಕೊಳಕ್ಕಾಗಲಿಲ್ಲ ಈ ಇದಕ್ಕೆ. 8 ವರ್ಷ ಆದಮೇಲೆ ನಮಗೆ ಯಾರು ಭಕ್ತಾದಿಗಳು, ಸಣ್ಣ ಭಕ್ತಾದಿಗಳು ಬಂದು ಒಂದು ಸಣ್ಣದೊಂದು ಗರ್ಭಗುಡಿನ ಮಾಡಿಕೊಟ್ರು. ಅಲ್ಲಿಂದಲೂ ನಾವು ಅಲ್ಲಿಂದ ಮಾಡ್ಕೊಂಡು ಸಣ್ಣದಾಗಿದ್ದು ನನಗಿವತ್ತು ಇಲ್ಲಿನವರೆಗೂ ಈ ಮಟ್ಟಕ್ಕೆ ಹೋಗಿದೆ ಅಂದರೆ ಅದು ಭಕ್ತಾದಿಗಳ ಇದರಿಂದ ನಾವು ಹೇಳಬೇಕು. ಭಕ್ತಾದಿಗಳಿಗೆ ಹೇಳಬೇಕೆಲ್ಲ ನಾವು ಅಂತ ನಾವು ಹೇಳೋಕ್ಕಾಗಲ್ಲ. ಎಲ್ಲ ಭಕ್ತಾದಿಗಳು ನಿಂತ್ಕೊಂಡು ಮಾಡಿರೋಂಥದ್ದು ಇಲ್ಲಿನವರೆಗೂ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳ್ಕೊಂಬಂದಿರೋದಂದರೆ ಭಕ್ತಾದಿಗಳ್ದು. 10 ವರ್ಷದಿಂದ ದೇವಸ್ಥಾನ ಬರ್ತಾಯಿದ್ದೀನಿ ಸ್ವಾಮಿ. ನಮ್ಮ ಮಗಳಿಗೆ ಹುಷಾರೂ ಆಯಿತು ಸರ್. ನಾನು ಆಗಲೇ 3 ವರ್ಷದಿಂದ ಬರ್ತಾಯಿದ್ದೀನಿ. ಇಲ್ಲಿ ಹೋಗೋ ಜೀವ ಅಮ್ಮ ಉಳಿಸ್ತಾಳೆ ಸ್ವಾಮಿ. ಅದೆಲ್ಲ ಏನೇ ಹುಷಾರಿಲ್ಲ ಇರಲಿ, ಅಲ್ಲಿ ಹಾಸ್ಪಿಟ್ಲಾಗ ಇರೋರು ಬಂದು ಇಲ್ಲಿ ಹೇಳಿದ್ರೆ ಸಾಕು, ಇಲ್ಲಿ ಹುಷಾರಾಗುತ್ತೆ ಸ್ವಾಮಿ. ಅದಂತೂ ನಂಬಿಕೆ. ಹೋಗೋ ಜೀವ ಮಾತ್ರ ಉಳಿಸುತ್ತಾಳೆ ತಾಯಿ ನಮ್ಮಮ್ಮ. ಅಷ್ಟು ನಂಬಿಕೆ ಅಮ್ಮನ ಮೇಲೆ. ನಂಬಿರೋರು ಮಾತ್ರ ಯಾರನ್ನೂ ಕೈ ಬಿಡಲ್ಲ. ಇಲ್ಲಿ ಬಂದವರು ಯಾರಿಗೂ ಇದಾಗಿಲ್ಲ ಸ್ವಾಮಿ, ಎಲ್ಲರಿಗೂ ಒಳ್ಳೇದಾಗುತ್ತೆ ಒಂದು ಹೇಳ್ತೀನಿ ಸ್ವಾಮಿ. ನಾನು ಚಿಕ್ಕಮಂಗ್ಳೂರಿಂದ ಬರ್ತಾಯಿದ್ದೀವಿ. ನಮಗಿಲ್ಲಿ ಬಂದಾಗ ನಾವೇನೇ ಕೇಳ್ಕೊಂಡ್ರು ನಮ್ಮ ಕೆಲಸಗಳು ತುಂಬ ಆಗಿದ್ದಾವೆ. ತುಂಬ ಪವಾಡ ಅಮ್ಮ ಇದು ಒಳ್ಳೆಯದಾಗಿದೆ ನಮಗೆ. ನಾವು ಇಲ್ಲೇ ಪಕ್ಕದೂರವ್ರು ಮೈಲ್ನಳ್ಳಿ.
ತಾಯಿ ಹತ್ರ ಯಾರು ಭಕ್ತಿಯಿಂದ ಏನು ಅವ್ರ ಸಮಸ್ಯೆ ಏನೇ ಕೇಳ್ಕೊಂಡ್ರೂ ನೆರವೇರಿಸ್ಕೊಡ್ತಾಳೆ. ನನ್ನ ಹೆಸರು ಹರೀಶ್ ಅಂತ. ನಾನು ರಾಮುಳ್ಳಿಯಿಂದ ಬರ್ತಾಯಿದ್ದೀನಿ. ನಾನು ಪ್ರತಿ ತಿಂಗಳು ಈ ತಾಯಿ ಸನ್ನಿಧಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ತಾಯಿ ದರ್ಶನ ಮಾಡ್ಕೊಂಡು ಹೋಗ್ತೀನಿ. ಈ ಸುಮಾರು ನಾನು 12 ವರ್ಷಗಳಿಂದ ಇಲ್ಲಿ ಬರ್ತಾಯಿದ್ದೀನಿ. ನನಗೆ ಬೇರೆ ಯಾರೋ ಇದೇ ಥರ ನಮ್ಮ ಸ್ನೇಹಿತರೊಬ್ಬರು ಈ ಥರ ಒಂದು ಒಳ್ಳೆ ದೇವಸ್ಥಾನ ಇದೆ, ಬರಬೇಕು, ನಿಮಗೇನೇ ಒಂದು ಕಷ್ಟ ಇದ್ರೂ ಇಲ್ಲಿ ಪರಿಹಾರ ಸಿಗುತ್ತೆ ಅಂತ ಹೇಳಿದ್ರು. ನಾನು ವ್ಯವಹಾರಕ್ಕೆ ವಿಚಾರವಾಗಿ ಬಂದಿದ್ದೆ. ಬಂದಾದ ಮೇಲೆ ಅವತ್ತಿಂದ ಇವತ್ತಿನವರೆಗೂ ಪ್ರತಿ ತಿಂಗಳು ನಾನು ಬರ್ತೀನಿ. ಆ ತಾಯಿ ಸನ್ನಿಧಾನದಲ್ಲಿ ಪೂಜೆ ಮಾಡಿಸ್ಕೊಂಡು ದರ್ಶನ ತೊಗೊಂಡು ಹೋಗ್ತೀನಿ. ಎಲ್ಲ ನಾವು ಅಂದ್ಕೊಂಡಿದ್ದೆಲ್ಲ ಒಳ್ಳೆಯದಾಗಿದೆ. ನನಗೆ, ನನ್ನ ಕುಟುಂಬಕ್ಕೆ, ನಮ್ಮ ವ್ಯಾಪಾರಕ್ಕೆ ಎಲ್ಲದಕ್ಕೂ ಒಳ್ಳೆಯದಾಗಿದೆ. ಎಲ್ಲ ಭಕ್ತಾದಿಗಳಿಗೂ ನಂಬಿಕೆ ಇಡಬೇಕಷ್ಟೇ. ಫಸ್ಟು ನಂಬಿಕೆ ಇಟ್ಕೊಂಡ್ರೆ ಆ ತಾಯಿ ಎಲ್ಲರನ್ನೂ ಕಾಪಾಡ್ತಾಳೆ. ಹುಷಾರಿಲ್ಲ, ಕೆಳಗೆ ಬಿದ್ದಿರೋ ಜಾಗದಲ್ಲಿ ಕೆಳಗೆ ಬಿದ್ದಿದ್ದ, ಕಾಲು ಒಂದು ಸ್ವಲ್ಪ ಇದಾಗಿದೆ, ನಡೆಯೋಕ್ಕಾಗ್ತಾಯಿಲ್ಲ. ಅವ್ರಿಗೆ ಪರ್ಮನೆಂಟ್ ಕೆಲಸ, ಕಾರ್ಪೊರೇಷನ್. ಇಲ್ಲಿಗೆ ಬಂದಿದ್ದ 3 ತಿಂಗಳಿಗೊಂದ್ಸತಿ ಬರ್ತೀನಿ. ಈಗ ಒಂದು ಸ್ವಲ್ಪ ಪರವಾಗಿಲ್ಲ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು, ಕ್ಷೇತ್ರ ಕಣೇಗೌಡನಹಳ್ಳಿ, ಕರುಣಾಮಯಿ ಪೀಠ ಚೌಡೇಶ್ವರಿ ದೇವಸ್ಥಾನ. ಈ 1992ರಿಂದ ಇಲ್ಲಿ ದೇವಸ್ಥಾನ ಪೂಜೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಇತ್ತೀಚೆಗೆ 2006ರಲ್ಲಿ ಒಂದು 320 ಅಡಿ ಒಂದು ರಸ್ತೆ ಬಂದಿದ್ದ ಕಾರಣ ಈಗ ದೇವಸ್ಥಾನವನ್ನು ಸ್ಥಳಾಂತರಿಸಬೇಕಾಗಿ ಬಂತು. ಅದರಿಂದ ಈ ದೇವಸ್ಥಾನವನ್ನು ಅಲ್ಲಿಗೆ ಬೇರೆ ಕಡೆ ಜಾಗವನ್ನು ಸ್ಥಳಾಂತರಿಸಲಾಗಿದೆ. ಈಗ 23ನೇ ತಾರೀಕು ಕುಂಭಾಭಿಷೇಕ ಉದ್ಘಾಟನೆ. ಕುಂಭಾಭಿಷೇಕ ಮಾಡೋದಕ್ಕೆ ಆದಿಚುಂಚನಗಿರಿ ಸ್ವಾಮೀಜಿಗಳು, ಪೀಠಾಧೀಶರಾದಂಥ ನಿರ್ಮಲ ಸ್ವಾಮೀಜಿಗಳು, ಮತ್ತು ಸಿದ್ಧಗಂಗಾ ಮಠ ಸ್ವಾಮೀಜಿಗಳಾದಂಥ ಶಿವಸಿದ್ದೇಶ್ವರ ಸ್ವಾಮೀಜಿಗಳು, ಮತ್ತು ನಮ್ಮ ಚಂದ್ರಶೇಖರ್ ಸ್ವಾಮೀಜಿಗಳು ದಸರಿಘಟ್ಟ ಉದ್ಘಾಟನೆ ಮಾಡೋದಕ್ಕೆ ನಮಗೆ MLA ಆದಂಥ ನಮ್ಮ ಸಾಹೇಬರು ಶ್ರೀನಿವಾಸ್, ಆಮೇಲೆ ನಮ್ಮ ನಿಖಿಲ್ ಕುಮಾರಸ್ವಾಮಿಯವರು, ಇವರೆಲ್ಲರೂ ಉದ್ಘಾಟನೆಗೆ ಬರ್ತಾಯಿದ್ದಾರೆ. ಶ್ರೀಮಾನ್ ಮಾನ್ಯ ಗೃಹ ಮಂತ್ರಿಗಳಾದಂಥ G. ಪರಮೇಶ್ವರ್ ಸರ್ ಅವರು ಸಹ ಆಗಮಿಸ್ತಾ ಇದ್ದಾರೆ. ಅಮ್ಮವರು 92ರಲ್ಲೇನೋ ಬಂದಿದ್ದು. ಸ್ಟಾರ್ಟಿಂಗ್ ಬಂದು ಇಲ್ಲಿ ಒಂದು ಚಿಹ್ನೆ ತೋರಿಸ್ದಾಗ ಏನು ಮಾಡ್ತು, ಒಂದು ಸಣ್ಣದೊಂದು ಮರ ಆಗಿತ್ತು. ಆ ಮರ ಏನಾಯಿತು ಅಂದರೆ ಇದಕ್ಕಿದ್ದಂಗೆ ಉಲ್ಟೋಗ್ಬಿಡ್ತದು. ಆ ಉಲ್ಟೋದಾಗ ಏನಾಯಿತು ಅಂದರೆ ಯಾಕೆ ಅಂತ ನಾವು ಇದನ್ನು ನೋಡಿದ್ದಕ್ಕೆ ಮುಂದೆ ಒಂದು ದೇವಸ್ಥಾನ ಆಗುತ್ತೆ ಅಂತ ಹೇಳಿತು. ನಮ್ಮ ತಾತಾರ ಕಾಲದಿಂದನೂ ಇತ್ತು, ಆದರೆ ನಮಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ಸುಮ್ಮನೆ ಚಪ್ರ ಹಾಕ್ಕೊಂಡು ಸಿಂಪಲ್ಲಾಗಿ ಮಾಡ್ಕೊಂಬರ್ತಾಯಿದ್ರು. ನಮ್ಮ ತಾತವರು ತೀರ್ಕೊಂಡಿದ್ದ ನಂತರ ನಮ್ಮ ಅಣ್ಣವ್ರಿಗೆ ಅದು ಮಹಿಮೆ ಗೊತ್ತಾಗಿ ಆಮೇಲೆ ಈ ಥರ ನಾವು ಚಪ್ರ ಹಾಕಿ ಗದ್ಗೆ ಹಾಕ್ಕೊಂಡು ಆಮೇಲೆ ಇದೊಂದು ಭಕ್ತಾದಿಗಳು ಸಣ್ಣದೊಂದು ಗುಡಿ ಕಟ್ಟಿಸಿ ಆಮೇಲೆ ಮುಂದಕ್ಕೆ ಒಂದು ಸೀಟ್ ಹಾಕಿ ಆಮೇಲೆ ಈಗ ಅದನ್ನು ನೆಕ್ಸ್ಟ್ ಇನ್ನೊಂದು ಅದು ಸ್ಟೆಪ್ ಆಗಿ ಆಮೇಲೆ ಮತ್ತೆ ಸಮುದಾಯ ಭವನ ಆಗಿ ಇದೆಲ್ಲನೂ ಮತ್ತು ಇದು ಹೋಗಿ ಈಗ ರಿಂಗ್ ರೋಡ್ಗೆ ಹೋಗ್ತಾ ಇರೋದ್ರಿಂದ ಅಲ್ಲಿ ದೊಡ್ಡ ದೇವಸ್ಥಾನ ಒಂದು ಕಟ್ಟಿಬಿಟ್ಟು ಇವಾಗ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ.